ನಿಶ್ಚಿತಾರ್ಥ ಆಗಬೇಕಿದ್ದ ಯುವಕನ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ 6 ಅಪರಾಧಿಗಳಿಗೆ ದಕ್ಷಿಣ ಕನ್ನಡ ಸೆಷನ್ಸ್ ನ್ಯಾಯಾಲಯ ನಿನ್ನೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ. ಈ ಮೂಲಕ 2017 ಏಪ್ರಿಲ್ 30ರಂದು ನಡೆದಿದ್ದ ಘಟನೆಗೆ ಕೋರ್ಟ್ನಿಂದ ಮಹತ್ವದ ಆದೇಶ ಲಭಿಸಿದೆ. ಸುಮಾರು 4 ವರ್ಷಗಳ ಹಿಂದೆ ಅಂದರೆ 2017ರ ಏಪ್ರಿಲ್ 30ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಸಮೀಪದ ಪಟ್ರಮೆ ಎಂಬಲ್ಲಿ ಈ ಘಟನೆ ನಡೆದಿತ್ತು. ಸುರೇಶ್ ನಾಯ್ಕ ಎಂಬ ಯುವಕ ಕೊಲೆಯಾಗಿದ್ದ ದುರ್ದೈವಿ. ಅಷ್ಟಕ್ಕೂ ಆತನ ಕೊಲೆಗೆ ಕಾರಣ ಆತ ನಿಶ್ಚಿತಾರ್ಥ ಆಗಬೇಕಿದ್ದ ಹುಡುಗಿಯ ಜೊತೆ ಮತ್ತೊಬ್ಬನಿಗೆ ಇದ್ದ ಏಕಮುಖ ಪ್ರೀತಿ. ಸುರೇಶ್ ನಾಯ್ಕ ನಿಶ್ಚಿತಾರ್ಥವಾಗಬೇಕಿದ್ದ ಯುವತಿಯನ್ನ ಆನಂದ ನಾಯ್ಕ ಎಂಬಾತ ಏಕಮುಖವಾಗಿ ಪ್ರೀತಿ ಮಾಡ್ತಿದ್ದ. ಇದೇ ಕಾರಣದಿಂದ ಗೆಳೆಯರು ಸೇರಿಕೊಂಡು ನಿಶ್ಚಿತಾರ್ಥ ಆಗಬೇಕಿದ್ದ ಯುವಕನ ಕೊಲೆಯನ್ನ ಮಾಡಿದ್ದಾರೆ. ಆರೋಪಿ 5 ಜನ ಸ್ನೇಹಿತರ ಜೊತೆ ಸೇರಿ ಕೊಲೆ ಕೃತ್ಯವನ್ನ ಎಸಗಿದ್ದ. ವಿನಯ್, ಪ್ರವೀಣ್ ನಾಯ್ಕ, ಲೋಕೇಶ, ಪ್ರಕಾಶ್, ನಾಗರಾಜ ಮೂಲ್ಯ ಪ್ರಕರಣದ ಇತರ ಆರೋಪಿಗಳಾಗಿದ್ರು. ಸುರೇಶ್ ನಾಯ್ಕನನ್ನ ಅಪಹರಿಸಿ ಕೊಲೆಗೈದು ಬೆಂಕಿಯಲ್ಲಿ ಸುಟ್ಟಿದ್ರು. ಈ ಸಂಬಂಧ ಅಂದು ಧರ್ಮಸ್ಥಳ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದೀಗ ಕೇಸಿಗೆ ಸಂಬಂಧಿಸಿ ದಕ್ಷಿಣ ಕನ್ನಡ ಸೆಷನ್ಸ್ ನ್ಯಾಯಾಲಯದಿಂದ ಆದೇಶ ಹೊರಬಿದ್ದಿದೆ. 6 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ.